ಸಚಿನ್ ರಮೇಶ್ ತೆಂಡೂಲ್ಕರ್ ಈ ಹೆಸರು ಭಾರತದಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ. ಭಾರತದಲ್ಲೇ ಅಲ್ಲ, ಬಹುಶಃ ಪ್ರಪಂಚದಲ್ಲೇ ಈ ಹೆಸರು ಬಹಳ ಜನಕ್ಕೆ ಚಿರಪರಿಚಿತ ಅಂತಲೇ ಹೇಳ್ಬೋದು. ಅದರಲ್ಲೂ ಭಾರತೀಯರ ಮಟ್ಟಿಗೆ ಸಚಿನ್ ರಮೇಶ್ ತೆಂಡೂಲ್ಕರ್ ಅನ್ನೋ ಈ ಹೆಸರು ಕ್ರಿಕೆಟ್‌ನ ದಂತಕತೆ, ಕ್ರಿಕೆಟ್‌ನ ದೇವರು, ಗಾಡ್ ಆಫ್ ಕ್ರಿಕೆಟ್ ಅಂತಾನೆ ಕರಿತೀವಿ. ಯಾಕೆ ಸುಮ್ಮನೆ ಗಾಡ್ ಆಫ್ ಕ್ರಿಕೆಟ್ ಆಗಲಿಲ್ಲ ಸಚಿನ್ ಅವರು? ಅದರ ಹಿಂದೆ ಸಾಕಷ್ಟು ಶ್ರಮ ಇತ್ತು. ಅವರ ವಿಷನ್ ತುಂಬಾನೇ ದೊಡ್ಡದಿತ್ತು. ಆ್ಯಕ್ಚುಲಿ ನಾನು ಅಂದರೆ 2011 ವರ್ಲ್ಡ್ ಕಪ್‌ನ ನಂತರ ಸಚಿನ್ ಅವರು ಒಂದು ಇಂಟರ್ವ್ಯೂನಲ್ಲಿ ಭಾಗವಹಿಸ್ತಾರೆ. ಆ ಇಂಟರ್ವ್ಯೂನಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮ್ಮ ಈ ಸೆಂಚುರಿಗಳ ರೆಕಾರ್ಡನ್ನು ಯಾರು ಬ್ರೇಕ್ ಮಾಡ್ತಾರೆ ಅಂತ ಅಂದ್ಕೊಳ್ತೀರಾ ಅನ್ನೋ ಪ್ರಶ್ನೆಗೆ ಸಚಿನ್ ತೆಂಡೂಲ್ಕರ್ ಅವರು ಪಟ್ ಅಂತ ಉತ್ತರ ಹೇಳ್ತಾರೆ. ಬಹುಶಃ ಇಫ್ ವಿರಾಟ್ ಕೊಹ್ಲಿ ಬ್ರೇಕ್ಸ್ ಮೈ ರೆಕಾರ್ಡ್ ಐ ವಿಲ್ ಬಿ ಎ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ. ಬಹುಶಃ ಅದು ನಿಜ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ವಿರಾಟ್ ಕೊಹ್ಲಿ ಅವರು ಈಗಾಗಲೇ